ಹಾಯ್ ಆಲ್, ಮಳೆ ಬರೋದಕ್ಕೆ ಶುರುವಾಗಿದೆ. ಬಿಸಿ ಬಿಸಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ಒಂದ್ಸರಿ ಈ ಒಂದು ಪೊಟೊಟೊ ಬೇಬಿ ಡಾಲ್ನ ನೀವು ಟ್ರೈ ಮಾಡಲೇಬೇಕು. ಈ ರೀತಿಯಾಗಿ ಆಲೂಗಡ್ಡೆ ಸಿಪ್ಪೆನ ತಗೊಂಡು ಹೀಗೆ ಕಟ್ ಮಾಡಿಕೊಂಡು ನಂತರ ಕಾದಿರುವಂತಹ ನೀರಿಗೆ ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆಯನ್ನು ಹಾಕಬೇಕು. ನಂತರ ಈ ಒಂದು ಆಲೂಗಡ್ಡೆ ಏನಿದೆ ಸ್ವಲ್ಪ ಅಂದರೆ ಕಾಲು ಭಾಗದಷ್ಟು ಮಾತ್ರ ಇದು ಬೇಯಿಸ್ಕೊಂಡು ತಣ್ಣೀರೊಳಗಡೆ ಇದನ್ನು ತೆಗಿಬೇಕಾಗತ್ತೆ. ನಂತರ ಒಂದು ಶುದ್ಧವಾದ ಬಟ್ಟೆ ಮೇಲೆ ಈ ಆಲೂಗಡ್ಡೆ ಏನಿದೆ ಇದನ್ನು ಹಾಕಿ ಸಂಪೂರ್ಣವಾಗಿ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ನಂತರ ಒಂದು ಬೌಲ್ಗೆ 2.5 ಸ್ಪೂನ್ ಮೈದಾ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ 1/4 ಸ್ಪೂನ್ ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ನೀರಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡಿಟ್ಕೊಳ್ಬೇಕು. ನಂತರ ಕಾರ್ನ್ಫ್ಲೆಕ್ಸ್ ಏನಿರುತ್ತೆ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕಿ ನೀವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಕಟ್ ಮಾಡಿ ಬೇಯಿಸಿಟ್ಕೊಂಡಿರ್ತೀರ ಆ ಆಲೂಗಡ್ಡೆನ ಈ ಒಂದು ಬ್ಯಾಟರ್ ಒಳಗಡೆ ಹಾಕಿ ನಂತರ ಅದನ್ನು ಕಾರ್ನ್ಫ್ಲೆಕ್ಸ್ನ ಆ ಪುಡಿ ಒಳಗಡೆ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಂತರ ಕಾದಿರೋಂತಹ ಎಣ್ಣೆ ಒಳಗೆ ಈ ಎಲ್ಲ ಒಂದು ಆಲೂ ಏನಿದೆ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಹೆಚ್ಚಾಗಿ ಫ್ರೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಆಲ್ರೆಡಿ ನೀವು ಆಲೂಗಡ್ಡೆನ ಬೇಯಿಸಿರೋದ್ರಿಂದ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಆಲೂ ಬೇಬಿ ಡಾಲ್ನ ಟೊಮೊಟೊ ಕೆಚಪ್ನ ಜೊತೆ ನೀವು ಸರ್ವ್ ಮಾಡಿದರೆ ಖಂಡಿತ ಮನೇಲೆಲ್ಲ ತುಂಬಾ ಇಷ್ಟಪಡ್ತಾರೆ. ಜೊತೆ ಮಕ್ಕಳಿಗಂತೂ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಹೇಗಿತ್ತು ಈ ಒಂದು ವಿಡಿಯೋ ಅಂತ ಹೇಳಿ ಕಾಮೆಂಟ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.